part we can say about buccal cavity. This is buccal cavity. So, what are the parts involved in buccal cavity? Teeth. So, how many teeth are present? 32. 32. Okay, teeth helps to break the food, larger food particles into smaller food particles. So here, salivary glands are present. Salivary glands they produce saliva. Saliva produce ಆಗಬೇಕು ಅಂದ್ರೆ ಒಂದು ಎಂಜೈಮ್ ಪ್ರೆಸೆಂಟ್ ಆಗಿರುತ್ತೆ. ಅದನ್ನ ನಾವು salivary amylase ಅಂತ ಹೇಳ್ತೀವಿ. Salivary amylase ಅನ್ನೋದು ಎಂಜೈಮ್ saliva. It is a colorless liquid present in our buccal cavity. ಸೊ ಅರ್ಥ ಆಯ್ತಾ? ಸೊ ಯಾವ ಎಂಜೈಮ್ ಪ್ರೆಸೆಂಟ್ ಆಗಿರುತ್ತೆ? salivary glands ಅಲ್ಲಿ salivary amylase ಅನ್ನೋ ಎಂಜೈಮ್ ಸಲೈವಾ ಅನ್ನೋ ಲಿಕ್ವಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಕಲರ್ಲೆಸ್ ಲಿಕ್ವಿಡ್ ಅಂತ ಹೇಳ್ತೀವಿ. ಎಂಜೈಮ್ ಪ್ರೊಡ್ಯೂಸ್ ಆಗುತ್ತಲ್ವ ನಮಗೆ ಅದು. ಸೊ ಇಷ್ಟು buccal cavity. Next we have move on to a long pipe-like structure called esophagus. So it is connected into buccal cavity and stomach ಮತ್ತೆ buccal cavity ಗೆ ಕನೆಕ್ಟ್ ಮಾಡುತ್ತೆ. ಸೊ ಇದನ್ನ ನಾವು ಇದು ಏನ್ ಮಾಡುತ್ತೆ ಫುಡ್ ನ ಇಲ್ಲಿ ಬಕಲ್ ನಾವು ಏನ್ ಫುಡ್ ತಗೊಂಡಿರ್ತೀವಿ ಆ ಫುಡ್ ನ ಏನ್ ಮಾಡುತ್ತೆ ಮೌತ್ ಇಂದ ಏನ್ ಮಾಡುತ್ತೆ ಸ್ಟೊಮಕ್ ಗೆ ಕಳಿಸೋದೇ ಇದು ಕೆಲಸ ಆಗಿರುತ್ತೆ. ಸೊ ಇದನ್ನ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವ ತರ ಒಂದು ವೇವ್ ತರ ಒಂದು ರಿದಮಿಕ್ ಕಾಂಟ್ರಾಕ್ಷನ್ ಮತ್ತೆ ವೈಬ್ರೇಷನ್ ತರ ಮೂವ್ಮೆಂಟ್ಸ್ ಬರುತ್ತೆ. ಫುಡ್ ತಗೊಂಡಾಗ ಒಂದು ರಿದಮಿಕ್ ಮೂವ್ಮೆಂಟ್ಸ್ ಇರುತ್ತೆ. ಅದನ್ನ ನಾವು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅದು ಎಕ್ಸಾಮ್ಗೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಸೊ ನೆಕ್ಸ್ಟ್ ಪಾರ್ಟ್ stomach. It is a J-shaped muscular bag-like structure ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಫುಡ್ ಸ್ಟೋರ್ ಆಗುತ್ತೆ. ಈ ಫುಡ್ ಸ್ವಲ್ಪ ಹೊತ್ತು ಏನ್ ಮಾಡುತ್ತೆ ಈ ಫುಡ್ ನ ಸ್ಟೋರ್ ಮಾಡಿ ಏನ್ ಮಾಡುತ್ತೆ ಡೈಜೆಸ್ಟಿವ್ ಜ್ಯೂಸಸ್ ಪ್ರೆಸೆಂಟ್ ಆಗಿರುತ್ತೆ. ಗ್ಯಾಸ್ಟ್ರಿಕ್ ಜ್ಯೂಸಸ್ ಅಂತ ಹೇಳ್ತೀವಿ. ಆ ಜ್ಯೂಸಸ್ ಜೊತೆ ಆ ಫುಡ್ ನ ಮಿಕ್ಸ್ ಮಾಡಿ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಯಾವ್ಯಾವುದು ಗ್ಯಾಸ್ಟ್ರಿಕ್ ಜ್ಯೂಸಸ್ ಅಂತ ಹೇಳಿದ್ದು? 3 juices present. ಸೊ ಪೆಪ್ಸಿನ್, ಎಕ್ಸೆಲ್ ಮತ್ತೆ ಮ್ಯೂಕಸ್ ಅಂತ ಹೇಳಿದೆ. ಸೊ ಪೆಪ್ಸಿನ್ ಅನ್ನೋದು ಯಾವುದು ಡೈಜೆಷನ್ ಮಾಡುತ್ತೆ? ಪ್ರೋಟೀನ್. ಪೆಪ್ಸಿನ್ ಅನ್ನೋದು ಒಂದು ಗ್ಯಾಸ್ಟ್ರಿಕ್ ಜ್ಯೂಸಸ್ ಅಂತ ಹೇಳ್ತೀವಿ. ಎಂಜೈಮ್ ಅದು ಏನ್ ಮಾಡುತ್ತೆ ಪ್ರೋಟೀನ್ ನ ಡೈಜೆಷನ್ ಮಾಡುತ್ತೆ. HCl ಅನ್ನೋದು ಹೈಡ್ರೋಕ್ಲೋರಿಕ್ ಆಸಿಡ್. ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಏನ್ ಮಾಡುತ್ತೆ ಜರ್ಮ್ಸ್ ಮತ್ತೆ ಮೈಕ್ರೋ ಆರ್ಗಾನಿಸಮ್ಸ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗಿರೋದು ಫುಡ್ ಅಲ್ಲಿ ಏನಾದ್ರು ಎಂಟರ್ ಆಗಿದ್ರೆ ಅದನ್ನೆಲ್ಲ ಏನ್ ಮಾಡುತ್ತೆ ಅದು ಕಿಲ್ ಮಾಡುತ್ತೆ ಅಂದ್ರೆ ಸಾಯಿಸುತ್ತೆ. ನೆಕ್ಸ್ಟ್ ಮ್ಯೂಕಸ್ ಏನ್ ಮಾಡುತ್ತೆ HCl ಇಂದ ಸ್ಟೊಮಕ್ ನ ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಇಸ್ ಎ ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇಲ್ಲಿ ಲಾಸ್ಟ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಅದು HCl ಯಾವುದೇ ರೀತಿ ಹೊಟ್ಟೆಗೆ ಡ್ಯಾಮೇಜ್ ಮಾಡದಿರೋ ಮ್ಯೂಕಸ್ ಪ್ರೊಟೆಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ವಿ ಮೂವ್ ಆನ್ ಟು ಸ್ಮಾಲ್ ಇಂಟೆಸ್ಟೈನ್. ಸ್ಟೊಮಕ್ ಇಂದ ನೆಕ್ಸ್ಟ್ ಫುಡ್ ಎಲ್ಲಿ ಹೋಗುತ್ತೆ? ಸ್ಮಾಲ್ ಇಂಟೆಸ್ಟೈನ್. ಫಸ್ಟ್ ಡೈಜೆಷನ್ ಆಗೋದು buccal cavity ಫುಡ್. ನೆಕ್ಸ್ಟ್ ಸ್ಟೊಮಕ್ ಬರುತ್ತೆ. ಸ್ಟೊಮಕ್ ಇಂದ ಮತ್ತೆ ಏನಾಗುತ್ತೆ ಸ್ಮಾಲ್ ಇಂಟೆಸ್ಟೈನ್ ಗೆ ಹೋಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಎಷ್ಟು ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ವಿ? 3 ಯಾವ್ಯಾವುದು? ಡಿಯೋಡಿನಮ್, ಜೆಜುನಮ್, ಇಲಿಯಮ್. ವೆರಿ ಗುಡ್. ಡಿಯೋಡಿನಮ್, ಜೆಜುನಮ್, ಇಲಿಯಮ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದನ್ನೇನು ಗಾಲ್ ಬ್ಲಾಡರ್ ಅಂತ ಹೇಳ್ತೀವಿ. ಇಟ್ ಇಸ್ ಎ balloon like structure. So it is called triangle shaped structure called liver. Here leaf like structure called pancreas ಅಂತ ಹೇಳ್ತೀವಿ. ಸೊ ಇಲ್ಲಿ ಗಾಲ್ ಬ್ಲಾಡರ್ ಅಲ್ಲಿ ಏನು ಜ್ಯೂಸ್ ರಿಲೀಸ್ ಆಗುತ್ತೆ? ಬೈಲ್ ಜ್ಯೂಸ್ ಅನ್ನೋದು ರಿಲೀಸ್ ಆಗುತ್ತೆ. ಮತ್ತೆ ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ನ ರಿಲೀಸ್ ಮಾಡುತ್ತೆ. ಸೊ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಗೆ ಫುಡ್ ಎಂಟರ್ ಆದಾಗ ಡಿಯೋಡಿನಮ್ ಅಲ್ಲಿ ಕೆಲವೊಂದು ಎಂಜೈಮ್ಸ್ ಪ್ರೆಸೆಂಟ್ ಆಗಿರುತ್ತೆ. ಒಂದು ಟ್ರಿಪ್ಸಿನ್ ಅಂದ್ರೆ ಪ್ಯಾಂಕ್ರಿಯಾಸ್ ಜ್ಯೂಸ್ ಅಲ್ಲಿ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಆ ಜ್ಯೂಸಸ್ ಒಂದೊಂದು ವರ್ಕ್ ಮಾಡುತ್ತೆ. ಒಂದು ಪ್ರೋಟೀನ್ ಡೈಜೆಷನ್ ಮಾಡುತ್ತೆ, ಒಂದು ಕಾರ್ಬೋಹೈಡ್ರೇಟ್ ಡೈಜೆಷನ್ ಮಾಡುತ್ತೆ, ಇನ್ನೊಂದು ಫ್ಯಾಟ್ ಡೈಜೆಷನ್ ಮಾಡುತ್ತೆ. ಸೊ ಪ್ರೋಟೀನ್ ಡೈಜೆಷನ್ ಮಾಡೋದಕ್ಕೆ ಇಲ್ಲಿ ಟ್ರಿಪ್ಸಿನ್ ಅಂತ ಪ್ರೆಸೆಂಟ್ ಆಗಿರುತ್ತೆ. ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ರಿಲೀಸ್ ಆಗಿರುತ್ತಲ್ವಾ ಡೈಜೆಷನ್ ಆಗೋದಕ್ಕೆ ಟ್ರಿಪ್ಸಿನ್ ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ. ಟ್ರಿಪ್ಸಿನ್ ಪ್ರೋಟೀನ್ ಡೈಜೆಷನ್ ಮಾಡುತ್ತೆ. ಮತ್ತೆ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಅನ್ನೋದು ಕಾರ್ಬೋಹೈಡ್ರೇಟ್ಸ್ ನ ಡೈಜೆಷನ್ ಮಾಡುತ್ತೆ. ಮತ್ತೆ ಪ್ಯಾಂಕ್ರಿಯಾಟಿಕ್ ಐಲೇಸ್ ಅನ್ನೋದು ಫ್ಯಾಟ್ಸ್ ನ ಡೈಜೆಷನ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಮ್ಯಾಕ್ಸಿಮಮ್ ಡೈಜೆಷನ್ ಎಲ್ಲಿ ನಡೆಯುತ್ತೆ? ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಡಿಯೋಡಿನಮ್ ಅಲ್ಲಿ ನಡೆಯುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಂಟ್ರಲ್ ಪೋರ್ಷನ್ ಗೆ ನಾವು ಜೆಜುನಮ್ ಅಂತ ಹೇಳ್ತೀವಿ. ಇಲ್ಲಿ ಅಷ್ಟೇ ವಿಲ್ಲೈ ಅಂತ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಫುಡ್ ಅಲ್ಲಿ ಇರೋ ಎಲ್ಲ ನ್ಯೂಟ್ರಿಯೆಂಟ್ಸ್
ನ್ಯೂಟ್ರಿಯೆಂಟ್ಸ್ನೆಲ್ಲ ಅಬ್ಸರ್ಪ್ಷನ್ ಮಾಡಿಕೊಂಡು ನೆಕ್ಸ್ಟ್ ಈಲಿಯಂ ಮುಖಾಂತರ ಏನಾಗುತ್ತೆ, ಇದು ಫೈನಲ್ ಪೋರ್ಷನ್ ಈಲಿಯಂ ಅನ್ನೋದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ಸೊ ಇದು ಏನೋ ಲಾರ್ಜ್ ಇಂಟೆಸ್ಟೈನ್ಗೆ ಕನೆಕ್ಟ್ ಮಾಡುತ್ತೆ. ಅಲ್ಲಿ ಮ್ಯಾಕ್ಸಿಮಮ್ ಆಗಿರೋ ಫುಡ್ ಡೈಜೆಷನ್ ಮಾಡಿ ನ್ಯೂಟ್ರಿಯೆಂಟ್ಸ್ನೆಲ್ಲ ಅಬ್ಸರ್ಪ್ಷನ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಕಳಿಸುತ್ತೆ, ಲಾರ್ಜ್ ಇಂಟೆಸ್ಟೈನ್ಗೆ ಕಳಿಸುತ್ತೆ. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ನಾವು 2 ಟೈಪ್ಸ್ ಆಗಿ ಹೇಳ್ತೀವಿ, ಒಂದು ರೆಕ್ಟಮ್ ಮತ್ತೆ ಒಂದು ಕೋಲನ್. ಸೊ ರೆಕ್ಟಮ್ ಮತ್ತೆ ಕೋಲನ್ ಅಂದ್ರೆ ಏನ್ ಹೇಳಿದ್ರೆ, ಕೋಲನ್ ಯಾವ ಶೇಪ್ ಇರುತ್ತೆ, ಯು ಶೇಪ್ ಪ್ರೆಸೆಂಟ್ ಆಗಿದೆ ಅಲ್ವಾ, ಅದನ್ನ ಕೋಲನ್ ಅಂತ ಹೇಳ್ತೀವಿ. ಏನು ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೋಲನ್ ಮತ್ತೆ ರೆಕ್ಟಮ್ ಎರಡು ಪಾರ್ಟ್ಸ್ ಅಂತ ಹೇಳಿದ್ವಿ, ಯು ಶೇಪ್ ಸ್ಟ್ರಕ್ಚರ್. ಮತ್ತೆ ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ಈ ರೆಕ್ಟಮ್ ಮುಖಾಂತರ ಇಲ್ಲಿ ಏನಸ್ ಅಂತ ಪ್ರೆಸೆಂಟ್ ಆಗಿದೆ ಅಲ್ವಾ, ಇದ್ರ ಮುಖಾಂತರ ಏನಾಗುತ್ತೆ ಅನ್ಡೈಜೆಸ್ಟೆಡ್ ಫುಡ್ ಎಲ್ಲ ಔಟ್ಸೈಡ್ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಪ್ರೋಸೆಸ್ ನಮ್ಮ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನಡೆಯುತ್ತೆ. ಅರ್ಥ ಆಯ್ತಾ? ಸ್ಟಾಪ್ ಮಾಡಿ.